ಬಡವರ ಬಗ್ಗೆ, ಕಣ್ಣೀರಿನಲ್ಲಿ ಕೈ ತೊಳೆದಿರತಕ್ಕಂಥ ಜನರ ಬಗ್ಗೆ ಬರೀತಾರೆ ಅವರು. ಆಕಾಶದೊಳಗಿಂದ ಭೂಮಿಯ ಕಡೆದವರು, ಕೆಲಸ ಕೊಟ್ಟವರನ್ನು ಮುಂದೆ ತಂದವರು, ಕೆಲಸ ಮಾಡುತ್ತಲೇ ಹಿಂದೆ ಬೆಳೆದವರು. ಶ್ರಮಜೀವಿಗಳ ಪರಿಸ್ಥಿತಿ, ನಿಜವಾದ ಪರಿಸ್ಥಿತಿ, ನಿಜವಾದ ಸಮಸ್ಯೆ ಏನಾಗಿದೆ? ಅವರು ಬೆವರು ಸುರಿಸ್ತಾರೆ, ಎಲ್ಲಿರ್ಬೇಕು ಅಲ್ಲೇ ಇರ್ತಾರೆ. ಪೆಟ್ರೋಮ್ಯಾಕ್ಸ್ ಹೊತ್ತಿರ್ತಕ್ಕಂಥ ಜನರಿದ್ದ ಹಾಗೆ, ಪೆಟ್ರೋಮ್ಯಾಕ್ಸ್ ಹೊತ್ತಿರ್ತಕ್ಕಂಥ ಜನ ಎಲ್ಲರಿಗೂ ಬೆಳಕನ್ನು ಕೊಡ್ತಾರೆ. ಆದರೆ ಆ ಪೆಟ್ರೋಮ್ಯಾಕ್ಸ್ ಅನ್ನು ಹೊತ್ತುಕೊಂಡಿರ್ತಕ್ಕಂಥ ಜನ ಕತ್ತಲೆ ಒಳಗಡೆ ಇರ್ತಾರೆ ಅನ್ನುವಂಥದ್ರ ಕಡೆ ಕೂಡ ಮರುಗುರು ಸರ್ ನಮ್ಮ ಗಮನವನ್ನು ಸೆಳೀತಾರೆ. ಅವರೇ ಇನ್ನೊಂದು ಕಡೆ ಭೂಮಿ ಬಸಿರಲ್ಲಿ ಬದುಕನ್ನು ತೆತ್ತವರು, ಒಲೆಯ ಉರಿಯಲ್ಲಿ ಕಲೆಯನ್ನು ಕಂಡವರು, ಕತ್ತಲಿನ ಒಡಲಲ್ಲಿ ಬೆಳಕನ್ನು ಹುಡುಕಿದವರು, ಕರುಳಾಗಿ ಅರಳಿದವರು, ಕಲಿಯಾಗಿ ಕೆರಳಿದವರು. ಇಂಥ ರೂಪಕನಿಷ್ಠ ಸಾಲುಗಳನ್ನು ಹೊಸ ತಲೆಮಾರು ಕೂಡ ತಮ್ಮ ಕವಿತೆಗಳ ಮುಖಾಂತರ, ಕಥೆಗಳ ಮುಖಾಂತರ ದಾಖಲಿಸಿ ಹೊಸ ಇತಿಹಾಸವನ್ನು ಕಟ್ಟಿಕೊಡಬೇಕಾಗಿರ್ತಕ್ಕಂಥದ್ದು ಈ ಕಾಲದ ಅಗತ್ಯ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನಟರಾಜ್ ಹುಳಿಯಾರ್ ಅವರು ಒಂದು ಕಡೆ ಹೇಳ್ತಾರೆ, ಅಂದರೆ ಹಿಂಸಾತ್ಮಕವಾಗಿರ್ತಕ್ಕಂಥ ಘಟನೆಗಳಿಗೆ ಸಂಬಂಧಿಸಿದ ಹಾಗೆ ಜನ ನೀರನ್ನು ಸೋಸಿ ಕುಡಿದರೆ ರಕ್ತವನ್ನು ಹಾಗೇ ಕುಡಿತಾರೆ. ಇವತ್ತಿನ ವ್ಯವಸ್ಥೆಯನ್ನು ನಾವು ಗಮನಿಸಿದರೆ ಇಂಥ ಸಾಲುಗಳು ರೂಪಕ ನಿಷ್ಠವಾಗಿರ್ತಕ್ಕಂಥ ಸಾಲುಗಳಾಗಿ ಮತ್ತೆ ಮತ್ತೆ ನಮ್ಮನ್ನು ಎಚ್ಚರಿಸ್ತವೆ, ನಮ್ಮನ್ನು ತಿವಿತವೆ ಅನ್ನುವಂಥದ್ದು. ನಾನಾಗಲೇ ಹೇಳಿದ ಹಾಗೆ ಇವತ್ತು ನಾವೆಲ್ಲರೂ ಕೂಡ ನವಮಾಧ್ಯಮಗಳ ಕಾಲದಲ್ಲಿದ್ದೇವೆ. ಈಗಾಗಲೇ ಜಾಗತೀಕರಣವನ್ನು ದಾಟ್ಕೊಂಡು ಎಷ್ಟೋ ದಶಕಗಳೇ ಕಳೆದಿವೆ. ನಮ್ಮ ನಡುವೆ ಇವತ್ತು ಅನೇಕ ಗೋಡೆಗಳಿವೆ. ಅಹಂಕಾರದ ಗೋಡೆ, ಜಾತಿ ಗೋಡೆ, ಅಂತಸ್ತು, ಸ್ವಾರ್ಥ, ಇವುಗಳನ್ನೆಲ್ಲ ಒಡಿತಕ್ಕಂಥ, ಮುರಿತಕ್ಕಂಥ ಒಂದು ಮಾನವೀಯತೆಯ ಸಾಹಿತ್ಯ ಹುಡುಕಬೇಕಾಗಿದೆ. ಸಾಹಿತ್ಯ ಬಂದಿದೆ, ನಮ್ಮ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಗುರುತಿಸಿದರೆ ಮಾನವೀಯತೆಯ ಸಾಹಿತ್ಯ ಬಂದಿದೆ. ಆ ಮಾನವೀಯತೆಯ ಸಾಹಿತ್ಯವನ್ನು ಹುಡುಕ್ತಕ್ಕಂಥ, ಅದನ್ನು ಅರ್ಥೈಸ್ಕೊಳ್ತಕ್ಕಂಥ, ಅದನ್ನು ಹೊಸ ತಲೆಮಾರಿಗೆ ಮತ್ತೆ ಮತ್ತೆ ದಾಟಿಸ್ತಕ್ಕಂಥ ಕೆಲಸ ಇವತ್ತು ಜರೂರು ಆಗಬೇಕಾಗಿದೆ ಅನ್ನುವಂಥದ್ದು. ನಮ್ಮ ಬದುಕು ಇವತ್ತು ಯಾಂತ್ರಿಕವಾಗ್ತಾ ಇದೆ, ಭಾವನಾ ರಹಿತವಾಗ್ತಾ ಇದೆ. ಗೆಳೆಯರ, ಬಂಧುಗಳ ನೋವು ನಲಿವುಗಳಲ್ಲಿ ಭಾಗಿಯಾಗದೇ ಇರ್ತಕ್ಕಂಥ ಒಂದು ಪ್ರಕ್ಷುಬ್ಧವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಬದುಕ್ತಾ ಇದ್ದೇವೆ. ಜೊತೆಗೆ ನಗು, ನೆಮ್ಮದಿ ಎಲ್ಲವೂ ಕಳೆದುಕೊಳ್ತಾ ಇದ್ದೇವೆ. ಬೈ ಹಲ್ಲಿನಿಂದ ನಗ್ತಾ ಇದ್ದೇವೆ. ದಂತ ಪ್ರದರ್ಶನ, ಹಲ್ಲುಗಳ ಪ್ರದರ್ಶನ ಅಷ್ಟೇ. ನಗು ಅನ್ನುವಂಥದ್ದು ಹೃದಯದ ಅಂತರಾಳದಿಂದ ಬರ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ಯಾಕೆ ಭಾವನಾ ರಹಿತರಾಗ್ತಾ ಇದ್ದೀವಿ ನಾವು? ಭಾವನಾ ಜೀವಿಗಳು ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ನಾವೆಲ್ಲರೂ ಗಂಭೀರವಾಗಿ ಆಲೋಚಿಸಿದಾಗ ನಮ್ಮ ಕನ್ನಡ ಸಾಹಿತ್ಯದ ಉದ್ದಕ್ಕೂ ಬಂದಿರತಕ್ಕಂಥ ಮಾನವೀಯ ಸಾಹಿತ್ಯದಲ್ಲಿ ಅದೆಲ್ಲದಕ್ಕೂ ಉತ್ತರ ಇದೆ ಅನ್ನುವಂಥದ್ದು ಕೂಡ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ. ನನ್ನ ವಿದ್ಯಾರ್ಥಿನ ಬಗ್ಗೆ ಒಂದು ಕವಿತೆ ಬರೀತಾರೆ. ನೀರಿನಲ್ಲಿ ಮೀನು ಅಳುತ್ತದೆ, ನೀರಿನಲ್ಲಿ ಮೀನು ಅಳುತ್ತದೆ, ಯಾರಿಗೂ ತಿಳಿಯುವುದಿಲ್ಲ. ನೀರಿನಲ್ಲಿ ಅಳ್ತಕ್ಕಂಥ ಮೀನಿನ ಸಂಕಟವನ್ನು ನಾವು ಯಾವಾಗ ಅರ್ಥ ಮಾಡಿಕೊಳ್ತೇವೆಯೋ ಅವತ್ತೇ ನಾವು ಮನುಷ್ಯರಾಗ್ತೀವಿ ಅಂತೇಳಿ ನನಗೆ ಅನಿಸ್ತಾ ಇದೆ. ಇಂಥ ಮೀನಿನ ಸಂಕಟವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವೆಲ್ಲರೂ ಪ್ರಯತ್ನಿಸಬೇಕು ಅನ್ನುವಂಥದ್ದು. ಒಂದು ಕಡೆ ಹೊರಗಡೆ ಕವಿತೆಗಳನ್ನು ಸುಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇತ್ತಂತ. ಹೊರಗಡೆ ಕವಿತೆಗಳನ್ನು ಸುಡ್ತಕ್ಕಂಥ ಕಾರ್ಯಕ್ರಮ. ಒಬ್ಬ ಕವಿ ತುಂಬ ಬೇಜಾರು ಪಟ್ಕೊಂಡಂತ ಆ ಸುಡ್ತಕ್ಕಂಥ ಕಾರ್ಯಕ್ರಮ ನೋಡಿ. ಯಾಕೆ ಅಂತಂದರೆ ಅದರೊಳಗಡೆ ಅವನ ಕವಿತೆಯನ್ನು ಸುಟ್ಟರು ಅಂತೇಳಿ ಬೇಜಾರಲ್ಲ, ಸಂಕಟ ಅಲ್ಲ. ನನ್ನ ಕವಿತೆಯನ್ನು ಅದರೊಳಗೆ ಸುಡಲಿಲ್ಲ ಅಲ್ಲ ಅಂತೇಳಿ, ಸುಡಬೇಕಾಗಿತ್ತು, ಸುಡಲಿಲ್ಲಲ್ಲ ಅಂತೇಳಿ ಚಿಂತೆ. ಈ ತೆರನಾಗಿ ಯಾರು ಆಲೋಚನೆ ಮಾಡ್ತಾರಂತಂದರೆ, ಯಾರು ನಿಜವಾದ ಕವಿ ಇರ್ತಾನೆ ಅವರು ಮಾತ್ರ ಈ ರೀತಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯತೆ ಇದ್ದಾರೆ ಅನ್ನುವಂಥದ್ದು. ಇನ್ನು ಚಿಲಿ ದೇಶದ ಕವಿ ಪಾಬ್ಲೋ ನೆರೂದ ನಿಮಗೆಲ್ಲ ಗೊತ್ತು. ಆತ ಬಹಳ ಮುಖ್ಯವಾಗಿ ಜನಕವಿಯಾಗಿದ್ದ ಅಂತೇಳಿ. ನೋಡಿ, ಬೀದಿಯ ಮೇಲೆ ರಕ್ತವಿದೆ ಅಂತ ಬರೀತಾರೆ ಅವರು. ನೋಡಿ, ಬೀದಿಯ ಮೇಲೆ ರಕ್ತವಿದೆ, ರಕ್ತವಿದೆ ಬೀದಿಯ ಮೇಲೆ. ಆತ ಕವಿತೆಯ ಸಾಲುಗಳನ್ನು ಓದ್ತಕ್ಕಂಥ ಸಂದರ್ಭದಲ್ಲಿ ಓದಕ್ಕಲ್ಕ ಏನಾದರೂ ಕವಿತೆಯ ಸಾಲುಗಳು ತಪ್ಪಿದರೆ ಜನ ಆತನ ಕವಿತೆಯ ಸಾಲುಗಳನ್ನು ನೆನಪಿಸ್ತಾರೆ.
ಯಾಕೆ ನೆನಪಿಸ್ತಾರೆ ಅಂತಂದ್ರೆ ಆತ ಬಹಳ ಮುಖ್ಯವಾಗಿ ಜನಕವಿ ಆಗಿದ್ದ ಅನ್ನುವಂಥದ್ದು. ಇಂಥ ಜನಕವಿಗಳ ಸಂಖ್ಯೆ ಹೆಚ್ಚೆಚ್ಚಾಗಬೇಕು. ಇಂಥ ಜನಕವಿಗಳ ಸಾಲಿಗೆ ಬರಗೂರು ರಾಮಚಂದ್ರಪ್ಪ ಸೇರ್ತಾರೆ, ಚನ್ನವಾಲಿಕರ್ ಸೇರ್ತಾರೆ, ಸಿದ್ಧಲಿಂಗಯ್ಯನವರು ಸೇರ್ತಾರೆ, ದೇವರ ಮಹಾದೇವ ಅವರು ಸೇರ್ತಾರೆ. ಇವರೆಲ್ಲರೂ ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂಥದ್ದೇ ನಮ್ಮ ಸೌಭಾಗ್ಯ ಅನ್ನುವಂಥದ್ದು. ಅದರ ಜೊತೆಗೆ ಕಾದಂಬರಿಗಳ ವಿಷಯಕ್ಕೆ ಬಂದಪ್ಪ ಅಂತಂದರೆ ಚೋಮನ ದುಡಿ, ಶಿವರಾಮ್ ಕಾರಂತರದು ತನ್ನದೇ ಆಗಿರ್ತಕ್ಕಂಥ ಒಂದು ತುಂಡು ಭೂಮಿಯನ್ನ ಹೊಂದಬೇಕು ಅಂತೇಳಿ ಆ ಕಥೆಯ ನಾಯಕ ಚೋಮ ಇಡೀ ಬದುಕಿನಿದ್ದಕ್ಕೂ ಹೋರಾಟವನ್ನ ಮಾಡ್ತಾನೆ. ತನ್ನ ಮಕ್ಕಳನ್ನ ಬಡಿಸಿಕೊಂಡು ಸಾಲ ಶೂಲದಿಂದ ಎಷ್ಟೆಲ್ಲ ತೊಂದರೆ ತಾಪತ್ರಯಗಳನ್ನು ಅನುಭವಿಸ್ತಾನೆ. ಕೊನೆಗೂ ಕೂಡ ಆತನಿಗೆ ಒಂದು ತನ್ನದೇ ಆಗಿರ್ತಕ್ಕಂಥ ಒಂದು ತುಂಡು ಭೂಮಿ ಸಿಗೋದೇ ಇಲ್ಲ. ಆತನ ಕನಸು ಕೊನೆಗೂ ಕೂಡ ನನಸಾಗೋದೇ ಇಲ್ಲ. ಇಂಥ ಅನೇಕ ಚೋಮಂದಿರು ನಮ್ಮ ದೇಶದಲ್ಲಿದ್ದಾರೆ, ನಮ್ಮ ಹಳ್ಳಿಗಳಲ್ಲಿದ್ದಾರೆ. ಅಂಥವರ ಕಡೆ ನಮ್ಮ ಗಮನ ಹರಿಬೇಕು ಅನ್ನುವಂಥದ್ದು. ಜೊತೆಗೆ ಬರಗೂರು ರಾಮಚಂದ್ರಪ್ಪ ಅವರು ಕೂಡ ಎಷ್ಟೆಲ್ಲ ಕಥೆಗಳನ್ನು ಕಾದಂಬರಿಗಳನ್ನು ಬರೆದಿದ್ದಾರೆ. ಅವೆಲ್ಲವೂ ಕೂಡ ಗ್ರಾಮ ಭಾರತದ ಬಗ್ಗೆ ಮಾತನಾಡ್ತವೆ, ಮಾನವೀಯ ಮೌಲ್ಯಗಳ ಬಗ್ಗೆ ಮಾತನಾಡ್ತವೆ ಅನ್ನುವಂಥದ್ದು ಬಹಳ ಧನಾತ್ಮಕವಾಗಿರ್ತಕ್ಕಂಥ ಅಂಶ. ಬೇಟಿ ಲಲಿತನಾಯಕ್ ಆಗಿರ್ಬೋದು, ಶರೀಫ್ ಆಗಿರ್ಬೋದು, ಸಾರಾ ಅಬೂಬಕರ್ ಆಗಿರ್ಬೋದು, ಬಾನುಮುಸ್ತಕ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಭಿನ್ನ ಭಿನ್ನವಾಗಿರ್ತಕ್ಕಂಥ ಸಮುದಾಯದಿಂದ ಬಂದು ತಮ್ಮದೇ ಆಗಿರ್ತಕ್ಕಂಥ ಸಂವೇದನೆಗಳನ್ನು ಸಾಹಿತ್ಯದ ಮೂಲಕ ದಾಟಿಸಿದ್ದಾರೆ ಅನ್ನುವಂಥದ್ದು, ಕಟ್ಟಿಕೊಟ್ಟಿದ್ದಾರೆ ಅನ್ನುವಂಥದ್ದು. ಅವೆಲ್ಲವುಗಳನ್ನು ನಾವು ನೋಡಿದಾಗ ನಿಜವಾದ ಮಾನವೀಯ ಒಂದು ಜೀವಂತಿಕೆ, ಮಾನವೀಯ ಮೌಲ್ಯದ ಅಂಶಗಳು ಅವರ ಸಾಹಿತ್ಯದ ಉದ್ದಕ್ಕೂ ಕಾಣಲಿಕ್ಕೆ ಸಾಧ್ಯತೆ ಇದ್ದಾವೆ ಅನ್ನುವಂಥದ್ದು. ಇಂದಿಗೂ ನಮ್ಮ ಸಮಾಜವನ್ನು ಜಾತಿ ವ್ಯವಸ್ಥೆ ಕಾಡ್ತಾ ಇದೆ. ಒಂದು ಕಡೆ ಶೋಷಣೆ, ಇನ್ನೊಂದು ಕಡೆ ಹಿಂಸೆ, ಇನ್ನೊಂದು ಕಡೆ ಮರ್ಯಾದೆ ನೀಡೋ ಹತ್ಯೆ, ಇವೆಲ್ಲವೂ ಕೂಡ ನಿರಂತರವಾಗಿ ನಮ್ಮನ್ನು ಕಾಡ್ತಾ ಇವೆ. ಇಂಥ ಸಂದರ್ಭದಲ್ಲಿ ಎಂಥ ಸಾಹಿತ್ಯವನ್ನು ಓದಬೇಕು, ಎಂಥ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು, ಒಂದು ಕೃತಿಯ ಹಾಗೆ, ಒಂದು ಕವಿತೆಯ ಹಾಗೆ ಹೇಗೆ ನಾವು ಜೀವಂತವಾಗಿ ಬದುಕಬೇಕು ಅನ್ನುವಂಥದ್ದು ನಮ್ಮ ಎದುರಿಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕನ್ನಡ ಸಾಹಿತ್ಯದ ಉದ್ದಕ್ಕೂ ಬಂದಿರತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಒಂದು ಉತ್ತಮವಾಗಿರ್ತಕ್ಕಂಥ ಚರಿತ್ರೆಯನ್ನು, ಸಾಮಾಜಿಕ ಚರಿತ್ರೆಯನ್ನು ಕತೆ, ಕವಿತೆ, ಕಾದಂಬರಿಗಳ ಮುಖಾಂತರ ಏನು ದಾಖಲಿಸಿದ್ದಾರೆ. ಅವುಗಳ ಒಂದು ಕಿರು ನೋಟವನ್ನು ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಎಷ್ಟರ ಮಟ್ಟಿಗೆ ಅಂತಂದರೆ, ಒಂದು ಸಮುದ್ರದ ದಂಡಿಗೆ ನಿಂತುಕೊಂಡು ಇದು ಸಮುದ್ರ ಅಂತೇಳಿ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಂಗ. ಈಗ ಪರಿಚಯ ಮಾಡಿಕೊಟ್ಟನಪ್ಪ ಅಂದರೆ ನಿಮಗೆ ಸಮುದ್ರದ ಆಳ ಅಗಲ ಗೊತ್ತಾಗಂಗಿಲ್ಲ. ನೀವು ಸಮುದ್ರದ ಆಳ ಅಗಲವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಕನ್ನಡ ಸಾಹಿತ್ಯದ ಬೇರೆ ಬೇರೆ ಕೃತಿಗಳನ್ನು ಓದಿಕೊಂಡಾಗ ನಿಮಗೆ ಸಮುದ್ರದ ಆಳ ಅಗಲ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನುವಂಥ ಕೆಲವು ಮಾತುಗಳನ್ನು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರೀತಿಯ ಮಿನಿಸ್ಟ್ರು ಬರಗೂರು ರಾಮಚಂದ್ರಪ್ಪ ಅವರಿಗೆ, ಮತ್ತು ಬಂಡಾಯ ಸಾಹಿತ್ಯ ಸಂಘಟನೆಯ ತುಮಕೂರಿನ ಗೆಳೆಯರಿಗೆ ಮತ್ತು ನನ್ನ ಕೆಲವು ಮಾತುಗಳನ್ನು ಅತ್ಯಂತ ಪ್ರೀತಿಯಿಂದ ಕೇಳಿದ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.